ಸ್ನೇಹಿತರೆ, ನಾನು ನಿಮ್ಮ ಆಲ್ವೇಸ್ ಕನ್ನಡಿಗ. ಪ್ರಪಂಚದಲ್ಲಿ ಒಂದು ಕಡೆ ಯುದ್ಧ, ಒಂದು ಕಡೆ ಹಸಿವಿನ ಸಂಕಟ, ಇನ್ನೊಂದು ಕಡೆ ಕೋಮುಗಲಭೆ. ಇದರ ಮಧ್ಯದಲ್ಲಿ ನೈಜೀರಿಯಾ ನದಿಯಲ್ಲಿ ಸುಮಾರು 200 ಜನ ಕಾಣೆಯಾಗಿದ್ದಾರೆ ಹಾಗೂ 8 ಜನ ಮೃತಪಟ್ಟಿದ್ದಾರೆ. ಏನಾಗ್ತಿದೆ ನಾರ್ದರ್ನ್ ನೈಜೀರಿಯಾ ನದಿಯಲ್ಲಿ? ಇದರಲ್ಲಿ ಮೃತಪಟ್ಟವರು ಸಾಕಷ್ಟು ಜನ ಮಹಿಳೆಯರೇ ಇದ್ದಾರೆ. ಏನಿದು? ಏನಾಗ್ತಿದೆ? ಬನ್ನಿ ನೋಡೋಣ. ನೋಡಿ, ನೀವು ನೋಡ್ತಿದ್ದೀರಾ ಈ ಮ್ಯಾಪಲ್ಲಿ ನೈಜೀರಿಯಾದ ನದರನ್ ರಿವರ್. ಇದು ಸುಮಾರು 2600 ಮೈಲ್ಗಳಿವೆ, ಅಂದರೆ 4200 ಕಿಲೋಮೀಟರ್ ಇದೆ. ಇದು ಡೆಲ್ಟಾ ಸ್ಟ್ರೆಚ್, ಅಂದರೆ ಸುಮಾರು 2040 ಕಿಲೋಮೀಟರ್ಗಳು. ಇದೇ ಶುಕ್ರವಾರ ಅಂದರೆ 29ನೇ ತಾರೀಕು ಸುಮಾರು 10 ಗಂಟೆಗೆ 200 ಜನ ಪ್ರಯಾಣಿಕರು ತಮ್ಮ ಆಹಾರವನ್ನು ಹೊತ್ಕೊಂಡು ಮಾರ್ಕೆಟ್ಗೆ ಹೋಗ್ತಾ ಇರ್ತಾರೆ. 200 ಜನ ನದಿ ಪಾಲಾಗುತ್ತಾರೆ. ಅದರಲ್ಲಿ 100 ಜನ ಕಾಣೆಯಾಗಿದ್ದಾರೆ. 8 ಜನ ಮೃತಪಟ್ಟಿದ್ದಾರೆ ಎಂದು ರಕ್ಷಣಾ ಇಲಾಖೆ ಹೇಳಿದ್ದಾರೆ. ಹಾಗೂ ಇನ್ನೂ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಒಂದು ಕಡೆ ಹಸಿವಿನಿಂದ, ಇನ್ನೊಂದು ಕಡೆ ವಿವಿಧ ಸಮಸ್ಯೆಗಳಿಂದ ನೈಜೀರಿಯಾ ಬಳಲುತ್ತಿದೆ. ಇದೇ ಇವತ್ತಿನ ನೈಜೀರಿಯಾದ ದುರಂತ ಕಥೆ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ.